ಸಂಪಿಗೆ ಬಾ ಬಾ, ನಾನು ನೀನು ಈ ಬೊಂಬೆ ತರ ಆಟ ಆಡೋಣ, ಬಾ ಬಾ. ಸಂಪಿಗೆ ಬಾ, ಇಲ್ಲಿ ಬಾ. ನೋಡು, ಈ ಕೋಟ್ ಹಾಕೊಂಡಿದ್ಯಲ್ಲ ಬೊಂಬೆ, ಅದು ನಾನು. ಈ ಸೀರೆ ಕಟ್ಕೊಂಡಿದ್ಯಲ್ಲ ಬೊಂಬೆ, ಅದು ನೀನು. ನಮ್ಮಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸಂಪಿಗೆ, ಇದು ನಿನ್ಗೋಸ್ಕರ ನಾನು ತಂದಿಟ್ಕೊಂಡಿರೋದು ಬೊಂಬೆ. ಚೆನ್ನಾಗಿದೆ ಅಲ್ಲ? ಮತ್ತೆ ಈ ಬೊಂಬೆ ತರ ನಾನು ನೀನು ಸುತ್ತಾಡೋಣ, ಬಾ. ಬೆಳಿಗ್ಗೆ ಚಿಕ್ಕದಾಣಿಗಳು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಸ್ನಾನ ಮಾಡೋವಾಗ ಬಚ್ಚಲ್ ಮನೇಲಿ ನಾಗರಾವ್ ನುಗ್ಬಿಡ್ತು ಅಂತ ಅದನ್ನ ಹಿಡಿಯಕ್ಕೆ ಹೋಗ್ಬಿಟ್ಟಿದ್ರು. ಮುದ್ದು ಕೃಷ್ಣ, ಹಾವಿನ ಜೊತೆ ಆಟ ಆಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳಿದೀನಿ. ಮತ್ತೆ ಮತ್ತೆ ಅದ್ ನನ್ ಜೊತೆ ಆಟ ಆಡಕ್ ಯಾಕೆ ಬರ್ಬೇಕು? ನಾನು ಬರೀ ಮೈಲ್ ಬಚ್ಚಲ್ ಮನೆ ಒಳಗಡೆ ಇದ್ದಾಗ ಬಾಗಿಲು ತಟ್ಬಿಟ್ಟು ತಾನೇ ಒಳಗಡೆ ಬರ್ಬೇಕು. ಹಂಗೆ ಬಂದು ನೋಡ್ಬಿಡ್ತು, ನಂಗೆ ಎಷ್ಟು ನಾಚಿಕೆ ಆಗ್ಬಿಡ್ತು ಗೊತ್ತಾ? ತಕ್ಷಣ ಟವಲ್ ಸುತ್ಕೊಂಡ್ಬಿಟ್ಟೆ. ಇನ್ಮೇಲೆ ನೀನ್ ಹೀಗೆಲ್ಲ ಆಡಿದ್ರೆ ನಿನ್ ಜೊತೆ ಆಟ ಆಡಕ್ಕೆ ಬರಲ್ಲ. ಸಂಪಿಗೆ, ನೀ ಹಾಗೆಲ್ಲ ಹೇಳ್ಬೇಡ. ನಾನು ಪುಟ್ಟವನಾದಾಗಿಂದ ನಿನ್ ಜೊತೆಲಿ ತಾನೇ ಆಟ ಆಡ್ಕೊಂಡಿದ್ದೆ. ಇನ್ಮೇಲೆ ನಿನ್ನ ಆಟ ಆಡೋಕ್ ಬರಲ್ಲ ಅಂದ್ರೆ ನಾನ್ ತೋಟದ ಬಾವಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ, ನಾ ಖಂಡಿತ ಬರ್ತೀನಿ. ರಾಮೇಗೌಡ್ರೆ, ಹಿಂದೆ ನೀವು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ರೇನು ಒಂದೇ ಒಂದು ಅಭಿಮಾನಕ್ಕೆ, ನೀವು ನಿಮ್ಮ ಮಗಳು ನಮ್ಮ ಮನೆಗೆ ಮಾಡ್ತಿರೋ ಉಪಕಾರಕ್ಕೆ ನಾವು ಯಾವ ರೀತಿ ನಿಮ್ಮ ಋಣ ತೀರಿಸ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಂಥ ದೊಡ್ಡ ಮಾತು ಯಾಕೆ ಆಡ್ತೀರಾ ಜಮೀನ್ದಾರ್ರೆ? ನಿಮ್ಮ ಋಣದಲ್ಲಿ ಬದುಕ್ತಾ ಇರೋರು ನಾವು. ನಮ್ಮಿಂದ ಅಂಥ ಉಪಕಾರ ಏನಾಗಿದೆ? ನನ್ನ ಮಗ ಮುದ್ದು ಕೃಷ್ಣನ್ನ ನಿಮ್ಮ ಮಗಳು ತಾಯಿ ಥರ ನೋಡ್ಕೋತಿದ್ದಾಳೆ. ಅವಳು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿನ ನನ್ನ ಮಗನ ಕಳ್ಕೊಂಡು ಆ ಪುತ್ರ ಶೋಕದಲ್ಲಿ ನಾನು ಉಳಿತಾ ಇರಲಿಲ್ಲ. ಹಾಗೆಲ್ಲ ಮಾತಾಡಬೇಡಿ ಜಮೀನ್ದಾರ್ರೆ. ನೀವು ಆದಷ್ಟು ಬೇಗ ಗುಣಮುಖರಾಗಿ ಈ ಮನೆಗೆ ಒಬ್ಬ ಸೊಸೆ ಬಂದು ನಿಮ್ಮ ವಂಶ ಉದ್ಧಾರ ಆಗೋದನ್ನ ನೀವು ಕಣ್ತುಂಬ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇಲ್ಲಿ ಬೀಳ್ಬೇಕಾದ್ದು ಅಲ್ಲಿ ಬಿತ್ತು, ಅಲ್ಲಿ ಬೀಳ್ಬೇಕಾದ್ದು ಇಲ್ಲಿ ಬಿತ್ತು. ಘಮ ಘಮ ಅಂತ ಇದೆ ಒಬ್ಬಟ್ಟು. ಕಾವೇರಿ, ಈ ಒಬ್ಬಟ್ಟನ್ನ ನಾವಿಬ್ರು ತಿಂದು ಗುಟ್ಟಾಗಿ ಒಗ್ಗಟ್ಟಾಗಿದ್ರೆ ಹೇಗಿರುತ್ತೆ ಗೊತ್ತಾ? ಈ ಮಾತ್ನ ನನ್ ಕಟ್ಕೊಳ್ಳೋ ಮಾವ ಕೇಳಿದಿದ್ರೆ ನಿನ್ನ ಬೆರಣಿ ಬೆರಣಿ ತಟ್ಟಿ ಗೋಡೆಗೆ ಮೆತ್ತಿಬಿಟ್ಟಿದ್ದ. ಓ, ನಿಮ್ಮ ಮಾವ ನಿನ್ನ ಕಟ್ಕತಾ ಇದ್ದಾನಲ್ವಾ? ಹೋಗ್ಲಿ ಬಿಡು, ಅವನ್ ನಿನ್ನ ಕಟ್ಕೊಳ್ಳಿ, ನಾನ್ ನಿನ್ನ ಇಟ್ಕತೀನಿ. ಈಗ ನಾನ್ ಕೊಟ್ನಲ್ಲ, ಅದನ್ನ ಇಟ್ಕೋ. ಏಯ್, ಒಬ್ಬಟ್ಟು ಕಿತ್ಕೊಂಡು ನನ್ನ ಕೆನ್ನೆ ತಂಬಿಟ್ಟು ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚಿನ ಕುರುಳಿ, ನಿನ್ನ ಗಿರ್ಗಿಟ್ ಮಾಡಿ ನನ್ನ ಕಡ್ಡಿಗೆ ಸಿಗಿಸ್ಕೊಂಡು ಸುತ್ತಿಸ್ಲಿಲ್ಲ, ನನ್ನ ಹೆಸರು ನಾಗಪ್ಪನೇ ಅಲ್ಲ. ಇದೇನಿದು ಇಷ್ಟು ಬೇಗ ಬೀಗ ಹಾಕೊಂಡು ಎಲ್ಲಿ ಹೊರಟೋದ ನಮ್ಮ ಮಾವ? ಅಜ್ಜಿ, ಏನವ್ವ? ನಮ್ಮ ಮಾವನ ಏನಾದ್ರು ನೋಡ್ತೀಯಾ? ಊರ ಹಬ್ಬದ ದಿವಸ ಮನ್ಲೆ ಕುಂತ್ಕೊಂಡ್ರೆ ಆಯ್ತದ? ಇದಪ್ಪ ನಮ್ ರಾಜಣ್ಣನೇ ಊಟದ ವ್ಯವಸ್ಥೆನೆಲ್ಲ ವಹಿಸ್ಕೊಂಡವನಂತೆ. ಪೂಜೆ ಹೊತ್ತಿಗೆ ನಾವು ಕಣದಾಗಿರ್ಬೇಕಂತೆ. ನಡಿ, ಬ್ಯಾಗ್ ಹೋಗವ. ಏನ ಒಳ್ಳೆ ಕಾವೇರಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡೋಗಿ ನಾನು ಹೇಳ್ಕೊಂಬರ್ತಿದ್ದಿಲ್ಲ. ಮಾವ, ನಾನು ಕಾವೇರಿ ನದಿ ಅಲ್ವಾ, ಅದಕ್ಕೆ ನನ್ನಲ್ಲಿ ನಿನ್ನ ಮುಳುಗಿಸ್ಕೊಳಕ್ಕೆ. ಕಾವೇರಿ, ಯಾಕೆ ಮಾವ? ನಾನು ಆಂಜನೇಯನ ಭಕ್ತ. ನೀನ್ ಈಗೆಲ್ಲ ಮುಟ್ಕೊಂಡ್ರೆ ನನ್ ಬ್ರಹ್ಮಚಾರಿ ವ್ರತ ಎಲ್ಲ ಕೆಟ್ಟೋಗುತ್ತೆ ಅಷ್ಟೇ. ವ್ರತ ಕೆಟ್ಟರು ಪರವಾಗಿಲ್ಲ, ಸುಖ ಇರ್ಬೇಕು ಅಂತ ಗಾದೆನೇ ಇಲ್ವಾ ಮಾವ? ಇವತ್ ಹಬ್ಬ ಅಲ್ವಾ, ನಿನ್ಗೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಆಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ. ಮಾವ 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 ತಿನ್ನು ಮಾವ ತಿನ್ನು. ದೂರ ಇರು, ದೂರ ಇರು. ನಾನೇನ್ ಮಗುನ ನಿನ್ ಕೈಲಿ ತಿನ್ಸ್ಕೊಳಕ್ಕೆ ನಾನೇ ತಿಂತೀನಿ. ಚೆನ್ನಾಗಿದೆ. ಏನ್ ಮಾವ ನೀನು? ಅಕ್ಕನ್ ಮಗಳು ಮೈ ಮೇಲ್ ಬಿದ್ದು ಬಂದ್ರು ಸ್ವಲ್ಪನೂ ರಸಿಕತೆನೇ ಇಲ್ವಲ್ಲ ಮಾವ? ನಿನ್ನ ಹನುಮಂತ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ. ಅವನಿಗೂ ಒಬ್ಬ ಮಗ ಇದ್ದಾನೆ, ಮತ್ಸ್ಯ ಹನುಮಾನ್ ಅಂತ, ಗೊತ್ತಾ? ಅದು ನನಗೂ ಗೊತ್ತಿದೆ. ಅದು ಅವನಿಗೆ ಗೊತ್ತಿಲ್ಲದೆ ಬೆವರ್ನಲ್ಲಿ ಹುಟ್ಟಿದ್ದು. ಈಗ ನಾನು ತಿಳಿದು ಮತ್ತೆ ಆತರ ಅನಾಹುತ ಮಾಡ್ಕೊಳಕ್ ತಯಾರಿಲ್ಲ. ನಿನಗ್ ಜಾಗ ಖಾಲಿ ಮಾಡು, ನಾನು ಅಲ್ಲೋಗಿ ಊಟದ ವ್ಯವಸ್ಥೆ ಮಾಡ್ಬೇಕು. ಮಾವ ಮಾವ ನಿಂತ್ಕೊ ಮಾವ. ಯಾಕೆ ಮಾವ,
ಹನುಮಂತನಿಗೆ ಬೆವರ್ ನನ್ ಮಗ ಹುಟ್ಟ, ನನಗೆ ನಿನ್ ಎಂಜಲಲ್ಲಾದ್ರೂ ಮಗ ಹುಟ್ಟಿ ನಿನ್ನ ಬ್ರಹ್ಮಚಾರಿ ವ್ರತ ಭಂಗ ಆಗೋಗ್ಲಿ. ಅಯ್ಯ ಕಾವೇರಿ ಕಾವೇರಿ, ಅಯ್ಯೋ ಇದು ಕಲಿಯುಗ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾ? ಈ ಕಡೆ ಊಟದ ವ್ಯವಸ್ಥೆ. ಕಾವೇರಿ ಬೇಡ ಕಣೆ. ಒಳ್ಳೆ ಮೈಸೂರು ಚಿಗುರ್ಗೆ ಸುಣ್ಣ ಹಚ್ಕೊಡಲ್ಲ. ಎಷ್ಟೇ ಎಳೆಯದಾದ್ರೂ ಏನು, ಮೊದಲು ನಾನ್ ತಾನೇ ಅರ್ದು ನಿಮಗ್ ಕೊಡೋದು. ನನ್ ಮಗನೇ, ನನ್ಗಿಂತ ಮುಂಚೆ ನೀನೇ ಪಂಗ್ಲಿಸ್ಬಿಡೋಣ ಅಂತ ನೋಡ್ತಾ ಇದೀಯಾ? ನನ್ನ ಅಸ್ಟೆಂಟ್ ಆಗಿ ಇಟ್ಕೊಂಡಲ್ಲೋ, ನನ್ನ ಹಳೆ ಎಕ್ಕಡ ತಗೊಂಡು ನಾನೇ ಹೊಡ್ಕಬೇಕು. ಅಬ್ಬಾ, ನನ್ ಸರ್ದಿ ಬಟ್ಟೆ ಒಗ್ದಿದ್ದಾಯ್ತು. ಇನ್ ಈ ಪಾತ್ರೆ ತೊಳೆಯೋದು ನಮ್ಮ ಅಕ್ಕನ ಸರ್ದಿ. ಶೋ, ಬೇಗ ಬೇಗ ಸ್ನಾನ ಮಾಡ್ಕೊಂಡು ಸೊಸೈಟಿಗೆ ಹೋಗ್ಬಿಡ್ತೀನಿ. ಆ ಎಲ್ಲ ಇವಳ ಒಂದ್ ತೊಟ್ ನೀರ್ನು ಬಿಟ್ಟು ಹಂಡನೆ ಖಾಲಿ ಮಾಡ್ಬಿಟ್ಟಿದ್ದಾರೆ. ನಿನ್ನ ಮುಖಕ್ಕೆ ಇದು ಬೇರೆ ಕೇಡು. ಏನೇ ಅಷ್ಟು ಕಷ್ಟಪಟ್ಟು ಒಲೆ ಉರಿ ಹಾಕಿದ್ರೆ ಹಂಡೆ ನೀರೆಲ್ಲ ನೀನೇ ಸುರ್ಕೊಂಡ್ ಬಂದ್ಬಿಟ್ಯಾ? ನೀನು ದೂರ ದೂರ ನಿಂತ್ಕೋ. ನಿನ್ ಮೈ ಕೈ ಎಲ್ಲ ಮಸಿ ಮಾಡ್ಕೊಂಡು ನನ್ ಮುಟ್ಟಿದ್ರೆ ನನ್ ಸೀರೆ ಎಲ್ಲ ಗಲೀಜಾಗತ್ತೆ. ಏನೇ ಮನೆಗೆ ಹಿರಿಯೋಳು ಅಂದ ಮಾತ್ರಕ್ಕೆ ದೇವಲೋಕದಿಂದ ಹಿಡಿದು ಬಂದು ತ್ರಿಪುರ ಸುಂದ್ರಿ ಅನ್ಕೊಂಡ್ಬಿಟ್ಯಾ? ಒಲೆ ಉರಿ ಹಾಕಿ ಅಂದ್ರೆ ಹಾಳು ಮೂಳು ಕಾದಂಬರಿ ಓದ್ಕೊಂಡು ಎಲ್ಲ ನನ್ನ ಕೈಲಿ ಮಾಡಿಸ್ತೆ. ನೆನ್ನೆ ಬೆಳಗ್ಗೆ ಮನೆ ಮುಂದೆ ಸಗಣಿ ನೀರು ಹಾಕಿ ಅಂದ್ರೆ ಜಮೀನ್ದಾರಿ ಮನೆ ಅಂತ ಪುಸ್ತಕ ಓಡೋಗ್ಬಿಡ್ತಿಯಲ್ಲ. ಅಮ್ಮಣ್ಣೆ, ಈ ಅಲಂಕಾರ ಎಲ್ಲ ಕಟ್ಟಿಟ್ಬಿಟ್ಟು ಇವತ್ತು ಪಾತ್ರೆ ತೊಳೆಯೋ ಸರ್ದಿ ನಿಂದು ನೆಟ್ಟಗ್ ನೋಡಿ. ಕಾವೇರಿ, ನೀನ್ ನನ್ ತಂಗಿ ಅಲ್ವಾ? ನೈಸಾ? ನಾನು ಅಲಂಕಾರ ಮಾಡ್ಕೊಂಡ್ಬಿಟ್ಟಿದೀನಿ, ಎಲ್ಲ ಗಲೀಜಾಗ್ಬಿಡುತ್ತೆ. ಇವತ್ತೊಂದ್ ದಿವ್ಸ ನೀನೇ ಮಾಡೆ ಪ್ಲೀಸ್. ನೋಡೆ, ನೀನ್ ಇದೇ ರೀತಿ ಮೈಗಳ್ತನ ಮಾಡ್ತಾ ಇರು, ಒಂದಲ್ಲ ಒಂದಿನ ಇದಕ್ಕೆಲ್ಲ ಸೇರ್ಸಿ ನಿನ್ ಗಂಡನ ಮನೇಲಿ ಸರಿಯಾಗಿ ಅನುಭವಿಸ್ತೀಯಾ? ನೋಡ್ತಾ ಇರು. ಏನೇ ಆಗ್ಲಿ ಮನೆ ಕಿರಿಯೊಳಗ್ ಮಾತ್ರ ಹುಟ್ಲೇಬಾರ್ದು. ಯಾಕೆ ಪಾತ್ರೆ ಎಲ್ಲ ಹಾಕಿ ಹೋಗ್ತಾ ಇದೀಯಾ? ನೋಡಮ್ಮ, ಮತ್ತೆ ಪಾತ್ರೆನೆಲ್ಲ ನಾನೇ ಸಿಕ್ಬೇಕಂತೆ. ಇದೆಲ್ಲ ಔಟ್ ಸರ್ದಿತಾನೆ. ನೆನ್ನೆನೂ ಅಷ್ಟೇ ಸಗಣಿ ನೀರ್ ಹಾಕಿ ಅಂದ್ರೆ ಎಲ್ಲ ನನ್ನ ಕೈಲಿ ಹಾಕ್ಸದ್ಲು ತ್ರಿಪುರ ಸುಂದ್ರಿ. ಕಾವೇರಿ, ನೀನ್ ಕೈಲಾದ್ರೆ ಮಾಡು, ಇಲ್ಲಿದ್ರೆ ಬಿಡು, ನಾ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ನೀನ್ ಮಾತ್ರ ಅವಳಿಗೆ ಏನು ಕೆಲಸ ಹೇಳ್ಬೇಡ. ಹಿರಿಯಾಡ್ತಾನೆ ಅಲಂಕಾರ ಮಾಡ್ಕೊಂಡು ಸಾಯ್ತಿರ್ತಾರೆ. ಅಬ್ಬಬ್ಬಬ್ಬಾ, ಇರೋರಿಬ್ರು ಹಿಂಗ ಆಡ್ತೀರಿ. ಏನ್ ಆಡೋದು? ಬೆಳಗಿಂದ ನನಗೂ ಕೆಲಸ ಮಾಡ್ಕೊಂಡು ಸಾಕಾಗಿರಲ್ವಾ? ಇದು ಬೇರೆ. ನಮಸ್ಕಾರ ಪ್ರೆಸಿಡೆಂಟ್ ಸಾಹೇಬ್ರಿಗೆ. ಓ ನಮಸ್ಕಾರ. ಏನ್ರಯ್ಯ ಎಲ್ಲ ಒಟ್ಟಿಗೆ ಗೀಳಿಟ್ಕೊಂಡ್ ಬಂದ್ಬಿಟ್ಟಿದ್ರಿ? ಏನ್ ಸಮಾಚಾರ? ಎಲ್ರು ಬಾಯಲ್ಲೂ ಊರ ಹಬ್ಬದ ಊಟದ ವಿಷಯನೇ. ಹಂಗ ಅಷ್ಟ್ ಚೆನ್ನಾಗಿತ್ತ? ಈಗ ನೀವು ಕ್ಯಾಕ್ರ ಸುಗುದ್ರಲ್ಲ, ಹಂಗಿತ್ತು. ಏನಯ್ಯ ನೀವ್ ಆಡೋ ಮಾತು? ನಾನೇ ಖುದ್ದು ಮುಂದೆ ನಿಂತು ಸೋನಾ ಮಸೂರಿ ಅಕ್ಕಿ, ಗಣೇಶ ತಗರಿಬೇಳೆ, ಅರಸೀಕೆರೆ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ, ದಾವಣಗೆರೆ ರೀಪೆಂಡ್ ಆಯಿಲ್ಲು, ಮಂಡ್ಯ ಸಕ್ಕರೆನ ತಂದು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲ ರಾಜಣ್ಣಂಗೆ. ಯಾಕೆ ಹಿಂಗ್ ದಾಡ ಬಂದಾಗೋಯ್ತು? ಅಣ್ಣ, ಊರಬ್ಬ ತಾನೆ, ಹುಚ್ಚ ಮುಂಡೆ ಮದುವೆಲಿ ಉಂಡವನೇ ಜಾಣ ಅಂತೇಳಿ ನೀನ್ ಕಳ್ಸಿದ್ದಲ್ಲ ಒಳ್ಳೆ ದವಸನ. ಅರ್ಧಕ್ಕರ್ಧನ ಮನೆಗ್ ಸಾಕ್ಸಿ ಇನ್ನ ಅರ್ಧಕ್ಕರ್ಧನ ಕಲ್ಲು ಮಣ್ಣು ಬೆರೆಸಿ ಕಳಿಸ್ಕೊಟ್ಟವನೇ ಆ ರಾಜಣ್ಣ. ನಮ್ ರಾಜಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ, ಅವರು ಬಡವರ ಹೊಟ್ಟೆ ಮೇಲೆ ಕಲ್ಲಾಕೋರಲ್ಲ. ಏನ್ ಹರಿಶ್ಚಂದ್ರನ್ ಮೊಮ್ಮಗ ಮುಚ್ಕೊಂಡ್ ನಿಂತ್ಕೊಳ್ಳಲೇ ಕಂಡಿದ್ದೀನಿ. ಇದು ಊರ್ ಮರವಾದೆ ಪ್ರಶ್ನೆ. ನೋಡ್ರಯ್ಯ, ನೀವೆಲ್ಲ ಅವನ ಮೇಲೊಂದು ಪಿಟಿಷನ್ ಬರ್ಕೊಡಿ, ನಾನು ಏನು ಅಂತ ಎಂಕ್ವೈರಿ ಮಾಡ್ತೀನಿ. ಏನ್ ಬೇಕಮ್ಮ? 2 kg ಗೋಧಿ. ರಾಜಣ್ಣ, ಪ್ರೆಸಿಡೆಂಟ್ ಸಾಹೇಬ್ರು ಬರಳ್ತಾವ್ರೆ. ನೋಡು, ಜನ ನಿನ್ ಮೇಲೆ ಬರ್ದಿರೋ ಪಿಟಿಷನ್ನು. ಏನಂಗ್ ಕೆಕ್ಕರ್ಸ್ಕೊಂಡ್ ನೋಡ್ತೀಯ? ಜನ ಆರ್ಸ್ ಕಳ್ಸಿರೋ ಪ್ರೆಸಿಡೆಂಟು ನಾನು. ಇದಕ್ಕೆ ರಿಯಾಕ್ಷನ್ ಮಾಡ್ಲೇಬೇಕು. ಏನ್ ಹೇಳ್ತೀಯ? ಮಾಡದೇ ಇರೋ ತಪ್ಪನ್ನ ಮಾಡದೆ ಅಂತ ಹ್ಯಾಕ್ ಸರ್ ಒಪ್ಕೊಳಕ್ಕಾಗತ್ತೆ? ಇದ್ರ ಹಿಂದೆ ಯಾವ್ದೋ ಕಾಣದೇ ಇರೋ ಕೈವಾಡ ಇರಬೇಕು. ಕಾಣ್ದಲೇ ಇರೋ ಕೈಯಿನ ಕೈವಾಡನೂ ಇಲ್ಲ, ಏನೂ ಇಲ್ಲ. ಆ ಕೈ ನಿಂದೆ ಅಂತ ನನಗೆ ಚಂದಾಗಿ ಗೊತ್ತದೆ. ಬಹಳ ದಿವಸದಿಂದಲೂ ನನಗೆ ನಿನ್ ಮೇಲೆ ಒಂದು ಅನುಮಾನ ಇದ್ದೇ ಇತ್ತು. ನೋಡು, ನೀನ್ ಮಾಡಿರೋ ತೆಪ್ಪಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ನಿನ್ನ ಕೆಲಸದಿಂದ ಕಿತ್ತಾಕ್ಬಹುದು. ಕಿತ್ತು ಹಾಕೋದಕ್ಕೆ ನಾನೇ ನಿಮ್ ತೋಟದಲ್ಲಿ ಬೆಳೆದಿರೋ ಹುಲ್ಲಲ್ಲ, ಸರ್ಕಾರದಿಂದ ನೇಮಿಸಿರೋ ನೌಕರ. ರೂಲಿಸ ಮಾತಾಡ್ತೀಯ ನೀನ್ ನನ್ನ ಹತ್ರ? ನೋಡು, ಕಿತ್ತಾಕಕ್ಕಾಗದೇ ಇದ್ರು ಸಸ್ಪೆಂಡ್ ಮಾಡ್ಬೋದು. ಆಗ ನೀನು ಬಾವಲಿ ಅಕ್ಕಿ ತರ ತಳ್ಕಂಬಳ್ಕ ಮಾತಾಡ್ತೀಯ.
ಕಳ್ಕೊಂಬಳ್ಕ ನೇತಾಡೋದು ಯಾರು ಅಂತ ಇಷ್ಟರಲ್ಲಿ ನಾ ತೋರಿಸ್ತೀನಿ. ಗಾಬರಿ ಆಗ್ಬೇಡಿ. ಅಲ್ಲೇ ಅರ್ಧ ಸುಣ್ಣ ಹಚ್ಚಿ ಸಾಯ್ಬೇಡ, ನನ್ನ ಬಾಯಿಗೆ ತುರ್ಕು. ಅಯ್ಯೋ ಸಾಯ್ಕೊಂಡ್ಬಿಟ್ಟಲ್ಲ ಬೇಕು ಬಂತಂದು. ಸರ್ಕಾರಿ ಕೆಲಸನ ದೇವ್ರ ಕೆಲಸ ಅಂತ ಮಾಡಿದ್ರು ಅನ್ಯಾಯ ತಪ್ಪು ಹೇಳ್ತಾನೆ ಇರ್ತಾರೆ. ಏನಜ್ಜೆ, ನಾ ತೂಕದಲ್ಲಿ ವ್ಯತ್ಯಾಸ ಮಾಡ್ತೀನ, ಅಕ್ಕಿ ಗೋದಿಲ್ ಕಲ್ ಬೆರೆಸ್ತೀನ? ಯಾವ ಬ್ಯಾವರ್ಸಿ ನನ್ ಮಗ ಹಂಗಂತ ಹೇಳಿದ್ರಿ ರಾಜಣ್ಣ? ನಿನ್ ಮ್ಯಾಕ್ ಯಾರಾದ್ರೂ ತಪ್ಪು ಹೇಳಿದ್ರಿ ಅವ್ನ ನಾಲ್ಗೆ ಬಿದ್ದೋಯ್ತದೆ. ನಾಲ್ಗೆ ಏನ್ ಮಾವ, ಹೊಟ್ಟೆಯಿಂದ ಕರಡು ಈಚೆಗೆ ಬಂದು ನೇತಾಡ್ತಿರ್ಬೇಕು. ನಮ್ಮ ಮಾವ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ನನ್ನ ಪಾಲಿಗೆ ಹುಣ್ಣಿಮೆ ಚಂದ್ರ. ನಿನ್ನ ತಂದ್ಮೇಲೆ ಯಾವ ಮಾವ ಕಂಪ್ಲೇಂಟ್ ಕೊಟ್ಟಿದ್ದು? ಅದೇ ಆ ಪ್ರೆಸಿಡೆಂಟ್. ಆ ವೀರಪ್ಪನ, ಆ ವೀರಪ್ಪ ಅವನ್ ತಮ್ಮ ನಾಗಪ್ಪ, ಅವರಿಬ್ರು ನೆಟ್ಟಿಗಿದ್ರೆ ತಾನೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ. ಅದೆಲ್ಲ ಅವರಿಬ್ರದೇ ಕಿತಾಪತಿ ಕಂಡ್ಬಿಡು. ಮಾವ 4 kg ಸಕ್ರೆ. ನೋಡ, ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಹೋಗಿ ಕ್ಯೂನಲ್ಲಿ ಬಾ. ಓಹೋ, ನನಗೂ ಕ್ಯೂವೇನಾ? ಹೋಗೋ. ಕಾವೇರಿ ಬಾಯ್ಲಿ. ಏನ್ ಮಾವ? ಅಯ್ಯೋ ಮಾವ 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 ಸ್ವಲ್ಪನೇ ಮಾವ. ಮಾವ ಅದನ್ನ ಮಾತ್ರ ಬಿಟ್ಬಿಡು ಮಾವ. ನೋಡ, ಇನ್ನು 1 ನಿಮಿಷ ಇಲ್ಲಿದ್ರೆ ನನ್ನ ಸೊಸೈಟಿನ ಖಾಲಿ ಮಾಡ್ಬಿಡ್ತೀಯ, ನನ್ನ ಸೀಟಿಂದ ಎದ್ದೇಳಿಸ್ಬಿಡ್ತೀಯ. 4 kg ಸಕ್ಕರೆ ಕೊಟ್ಟು ಇವಳ ಜಾಗ ಖಾಲಿ ಮಾಡಿಸು. ಮಾವ ದುಡ್ಡು ಬರ್ಲ ಮಾವ? ಕಾವೇರಿ ಬಾಯ್ಲಿ. ಏನ್ ಮಾವ? ನಾನು ಹೇಳಿದ ಕೆಲಸ ಮಾಡ್ತೀಯ? ಎಲ್ಲಿ ಕೈ ಕೊಡು. ಹಿಡ್ಕೋತೀಯಾ? ನೋಡು, ನೀನು ಮನೆಗೆ ಹೋಗೋ ತನಕ ಬಾಯಿಂದ ಕೈ ತೆಗಿಬಾರ್ದು. ಹೊಡು. ಏನಾಯ್ತೆ ನಿನಗೆ? ಯಾಕೆ ಗೊತ್ತು ಬಿಡ್ತಿದ್ಯಾ? ಸೊಸೈಟಿಲಿ ಇಟ್ಟು ಕೈನ ಇಲ್ಲಿ ತೆಗೆದೆ. ಅಯ್ಯೋ, ನಿನ್ನ ಕೈ ಹಾಕೆ ಬಾಯಲ್ಲಿ ಇಟ್ಕೊಂಡೆ? ಮಾವ ಇಡು ಅಂದ, ನಾ ಇಟ್ಟೆ. ಸಕ್ಕರೆ ಎಲ್ಲ ಖಾಲಿ ಮಾಡಿ ಎಲ್ಲಿ ಖಾಲಿ ಬೇಗ ಮನೆಗೆ ತರ್ತೀವತ್ತ ರಾಜಣ್ಣ ಒಳ್ಳೆ ಕೆಲಸ ಮಾಡಿದ್ದಾನೆ. ಹಾಗೇನಿಲ್ಲ, ಮಾವ ಹೇಳಿದ ವಿಷಯನೇ ಬೇರೆ.